ನಮಸ್ಕಾರ. ಇಶಾನ್ ಕಿಶನ್ ಅವರ ಶತಕದ ಅಬ್ಬರ. ಹರ್ಷದೀಪ್ ಸಿಂಗ್ ಬೌಲಿಂಗ್ ದಾಳಿಗೆ ತತ್ತರಿಸಿತು ಕಿವೀಸ್ ಪಡೆ. 5ನೇ ಟಿ20 ಪಂದ್ಯ ಗೆದ್ದು ಚರಿತ್ರೆ ಸೃಷ್ಟಿಸಿತು ಭಾರತ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಇಂಡೋ ಮತ್ತು ಕಿವೀಸ್ ನಡುವಿನ 5th ಟಿ20 ಮ್ಯಾಚ್ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಟ್ರಿವೆಂಡಂನಲ್ಲಿ ನಡೆದ ಕಿವೀಸ್ ವಿರುದ್ಧದ 5ನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ 46 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಇದರೊಂದಿಗೆ 5 ಪಂದ್ಯಗಳ ಟಿ20 ಸರಣಿಯನ್ನ 4-1 ಅಂತರದ ಏಕಪಕ್ಷೀಯ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ತಂಡದ ಗೆಲುವಿನಲ್ಲಿ ಇಶಾನ್ ಕಿಶನ್ ಸ್ಫೋಟಕ ಸೆಂಚುರಿ ಸಿಡಿಸಿ ಆಸರೆಯಾದರೆ ಹರ್ಷದೀಪ್ ಸಿಂಗ್ ಪ್ರಮುಖ 5 ವಿಕೆಟ್ಗಳನ್ನು ಕಬಳಿಸಿ ಗೆಲುವಿನ ರೂವಾರಿಗಳೆನಿಸಿಕೊಂಡಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ 2026ರ ಟಿ20 ವರ್ಲ್ಡ್ ಕಪ್ಗೂ ಮುನ್ನ ಟೀಮ್ ಇಂಡಿಯಾ ತಾನಾಡಿದ ಕೊನೆಯ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಎಲ್ಲ ಬಾಕ್ಸ್ಗಳನ್ನ ಟಿಕ್ ಮಾಡಿದೆ ಅಂತ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಟ್ರಿವೆಂಡಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೂರ್ಯಕುಮಾರ್ ಯಾದವ್ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾ ಉತ್ತಮ ಆರಂಭವನ್ನೇನು ಪಡೆದುಕೊಂಡಿರಲಿಲ್ಲ. ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾರನ್ನ ಪವರ್ ಪ್ಲೇನಲ್ಲೇ ಕಳೆದುಕೊಂಡಿತು. ಅದಾದ ಬಳಿಕ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಹಾಗೂ ಇಶಾನ್ ಕಿಶನ್ ಜೋಡಿ ಇನ್ನಿಂಗ್ಸ್ನ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡಿತು ಸ್ನೇಹಿತರೆ. ಪವರ್ ಪ್ಲೇ ಅಂತ್ಯಕ್ಕೆ ಭಾರತ 2 ವಿಕೆಟ್ ಕಳೆದುಕೊಂಡು 54 ರನ್ ಕಲೆ ಹಾಕಿತ್ತು. ಇದಾದ ಬಳಿಕ ಸೂರ್ಯ ಹಾಗೂ ಇಶಾನ್ರ ಆ ಮ್ಯಾಜಿಕಲ್ ಶೋ ಆರಂಭವಾಯಿತು ಸ್ನೇಹಿತರೆ. ಇಶಾನ್ ಕಿಶನ್ 28 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ಮಿಂಚಿದರು. ಇವರಿಗೆ ಸಾಥ್ ನೀಡಿದ ಸೂರ್ಯಕುಮಾರ್ ಯಾದವ್ ಕೂಡ ಹೊಡಿಬಡಿ ಆಟವನ್ನ ಆಡಿದರು. ಅಂತಿಮವಾಗಿ ಇಶಾನ್ ಕಿಶನ್ 42 ಎಸೆತಗಳಲ್ಲಿ ಸ್ಫೋಟಕ ಸೆಂಚುರಿ ಸಿಡಿಸಿ ಮಿಂಚಿದರು ಸ್ನೇಹಿತರೆ. ಈ ಮಧ್ಯೆ ಸೂರ್ಯಕುಮಾರ್ ಯಾದವ್ ಅರ್ಧಶತಕ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇಶಾನ್ ಕಿಶನ್ ಇಂದಿನ ಪಂದ್ಯದಲ್ಲಿ ಅಂತಿಮವಾಗಿ 43 ಎಸೆತಗಳಿಂದ 10 ಸಿಕ್ಸ್ ಹಾಗೂ 6 ಫೋರ್ಗಳೊಂದಿಗೆ 103 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ. ಇನ್ನು ಕೊನೆ ಹಂತದಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ ಹಾರ್ದಿಕ್ ಪಾಂಡ್ಯ ಕೇವಲ 17 ಎಸೆತಗಳಿಂದ 42 ರನ್ ಬಾರಿಸಿ ತಂಡದ ಮೊತ್ತವನ್ನ 260 ರನ್ಗಳ ಗಡಿ ದಾಟಿಸಿದರು. ಅಂತಿಮವಾಗಿ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 271 ರನ್ಗಳ ದೊಡ್ಡ ಮೊತ್ತವನ್ನ ಕಲೆ ಹಾಕಿತು. ಇನ್ಫ್ಯಾಕ್ಟ್ ಇದು ಟಿ20 ಕ್ರಿಕೆಟ್ ಅಂತ ಬಂದಾಗ ಕಿವೀಸ್ ವಿರುದ್ಧ ಭಾರತದ ಹೈಯೆಸ್ಟ್ ಟೋಟಲ್ ಇದಾಗಿತ್ತು ಸ್ನೇಹಿತರೆ. ಇನ್ನು ಗುರಿಯನ್ನ ಬೆನ್ನಟ್ಟಿದಂತ ನ್ಯೂಜಿಲೆಂಡ್ ತಂಡ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ. ಆರಂಭಿಕ ಆಟಗಾರ ಟಿಮ್ ಸಿಫರ್ಟ್ 5 ರನ್ ಬಾರಿಸಿದ ವೇಳೆ ಹರ್ಷದೀಪ್ ಸಿಂಗ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಆದರೆ ಅದಾದ ಬಳಿಕ 2ನೇ ವಿಕೆಟ್ಗೆ ಫಿನ್ ಅಲೆನ್ ಹಾಗೂ ರಚಿನ್ ರವೀಂದ್ರ ಟೀಮ್ ಇಂಡಿಯಾದ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಸ್ನೇಹಿತರೆ. ಪವರ್ ಪ್ಲೇನಲ್ಲಿ ಇವರಿಬ್ಬರು ಸ್ಫೋಟಕ ಆಟವನ್ನ ಆಡಿದ್ರು ಅಂತ ಹೇಳಬಹುದು. ಇದಲ್ಲದೆ ಇವರಿಬ್ಬರ ನಡುವೆ 2ನೇ ವಿಕೆಟ್ಗೆ ಅದ್ಭುತ 100 ರನ್ಗಳ ಜೊತೆ ಆಟವೂ ಕೂಡ ಕಂಡು ಬಂದಿತ್ತು. ಅದರಲ್ಲಿ ಫಿಲ್ ಅಲೆನ್ ಕ್ರೀಸ್ ನಲ್ಲಿರುವವರೆಗೂ ಟೀಮ್ ಇಂಡಿಯಾದಿಂದ ಪಂದ್ಯ ಕೈ ಜಾರುವಂತೆ ತೋರುತ್ತಿತ್ತು ಸ್ನೇಹಿತರೆ. ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಹೀಗೆ ಸ್ಟಾರ್ ಬೌಲರ್ಗಳನ್ನೇ ಹೆಡೆಕ್ ತೆಗೆದುಕೊಳ್ತಾ ಇದ್ರು. ಅಂತಿಮವಾಗಿ ಫಿಲ್ ಅಲೆನ್ 38 ಎಸೆತಗಳಿಂದ 80 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇವರ ವಿಕೆಟ್ ಅಕ್ಷರ್ ಪಟೇಲ್ ಪಡೆದುಕೊಳ್ತಾರೆ. ಆದರೆ ಇವರ ವಿಕೆಟ್ ಪತನದ ಬಳಿಕ ಕಿವೀಸ್ ತಂಡದ ಇನ್ನಿಂಗ್ಸ್ ಕುಸಿಯಲು ಆರಂಭಿಸಿತು ಸ್ನೇಹಿತರೆ. ಅದಾದ ನಂತರ ಬಂದ ಯಾವೊಬ್ಬ ಬ್ಯಾಟರ್ನಿಂದ ಕೂಡ ಅಂತ ಹೇಳಿಕೊಳ್ಳುವಂತ ಇಂಟೆಂಟ್ ಕಂಡು ಬಂದಿರಲಿಲ್ಲ. ರಚಿನ್ ರವೀಂದ್ರ 30 ಹಾಗೂ ಡ್ಯಾರೆಲ್ ಮಿಚೆಲ್ 26 ಮತ್ತು ಇಸ್ ಸೌದಿ 33 ರನ್ ಬಾರಿಸಲಷ್ಟೇ ಶಕ್ತರಾದ. ಈ ಮುಖೇನವಾಗಿ ಕಿವೀಸ್ 19.4 ಓವರ್ಗಳಲ್ಲಿ 225 ರನ್ ಕಲೆ ಹಾಕಿ ಆಲ್ ಔಟ್ ಆಗಿತ್ತು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 46 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿತರೆ. ಇತ್ತ ಟೀಮ್ ಇಂಡಿಯಾ ತಂಡದ ಪರ ಹರ್ಷದೀಪ್ ಸಿಂಗ್ 5 ಮತ್ತು ಅಕ್ಷರ್ ಪಟೇಲ್ 3 ವಿಕೆಟ್ ಪಡೆದುಕೊಂಡು ಮಿಂಚಿದರು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.